ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಮ್ಮೀಸ್ ಮನೆ ಅಡುಗೆ ರೆಸಿಪೀಸ್. ಇವತ್ತು ನಾನು ನಿಮಗೆ ಮಶ್ರೂಮ್ ಬಿರಿಯಾನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಕೇವಲ ರುಚಿಗೆ ಮಾತ್ರ ಅಲ್ಲ, ಹೆಲ್ದಿ ಕೂಡ ಇದೆ. ಅದರ ಬೆನಿಫಿಟ್ಸ್ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ. ನಾನಿಲ್ಲಿ ಬಟನ್ ಮಶ್ರೂಮ್ ತೊಗೊಂಡಿದ್ದೀನಿ. ಇದು ಆಲ್ಮೋಸ್ಟ್ ಎಲ್ಲ ರೋಡ್ ಸೈಡ್ ಬರ್ತಾ ಇರ್ತಾರೆ ಮಾರ್ಕೊಂಡು. ನಾನಿಲ್ಲಿ 1 ಪ್ಯಾಕೆಟ್ ತೊಗೊಂಡಿದ್ದೀನಿ. ಹಾಗೆ ಪಲಾವ್ ಎಲೆ ಸಾಮಾನು, ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, ಕಸ್ತೂರಿ ಮೆಥಿ, ಸೋಂಕಾಳು, 2 ಈರುಳ್ಳಿ ಒಗ್ಗರಣೆಗೆ ಸ್ಲೈಸಾಗಿ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಶುಂಠಿ, ಬೆಳ್ಳುಳ್ಳಿ, 1 ಟೊಮೊಟೊ, 1 ನಿಂಬೆಹಣ್ಣು, ಮತ್ತು ಈ ಈರುಳ್ಳಿ ಬಂದು ಸಪ್ರೇಟು ನಾವು ಫ್ರೈ ಮಾಡಿ ರುಬ್ಬೋದಕ್ಕೋಸ್ಕರ. ಮತ್ತು ಕೊತ್ತಂಬರಿ ಸೊಪ್ಪು 1 ಹಿಡಿ, ಪುದೀನ ಸೊಪ್ಪು 1 ಹಿಡಿ. ಸ್ಟವ್ ಮೇಲೆ ಕುಕ್ಕರ್ನ ಇಟ್ಕೊಂಡು ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ ನಾನು ಸಪ್ರೇಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆನಲ್ಲ ಆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಚಕ್ಕೆ, ಲವಂಗ ಇದನ್ನು ಹಾಕಿ, ಮತ್ತು ಬೆಳ್ಳುಳ್ಳಿ, ಶುಂಠಿ ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ನೋಡೋದಕ್ಕೆ ನಾನ್ ವೆಜ್ ಥರ ಕಾಣಿಸುತ್ತೆ, ತಿನ್ನಬೇಕಾದ್ರೆ ನಮಗೆ ಆ ಥರ ಫೀಲ್ ಕೊಡುತ್ತೆ. ಬಟ್ ಇದು ನಾನ್ ವೆಜ್ಜು ಅಲ್ಲ, ಹಾಗೆ ವೆಜ್ಜು ಕೂಡ ಅಲ್ಲ. ಇದು ಒಂದು ಫಂಗಸ್ ಗ್ರೂಪ್ಗೆ ಸೇರಿರುವಂಥದ್ದು. ಮಶ್ರೂಮ್ನ ನಾವು ವೆಜ್ಜು ಅಂತಲೂ ಹೇಳಲ್ಲ, ನಾನ್ ವೆಜ್ ಅಂತ ಹೇಳಲ್ಲ, ಇದನ್ನು ಫಂಗಸ್ ಅಂತ ಹೇಳ್ಬೋದು. ಈಗ ಇಲ್ಲಿ 1-2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ರುಬ್ಬೋಕ್ಕೆ ಜಾಸ್ತಿ ಹಸಿಮೆಣಸಿನ್ಕಾಯಿನ ಯೂಸ್ ಮಾಡಲ್ಲ, ಸಪ್ರೇಟಾಗಿ ಇಟ್ಟಿದ್ದೀನಿ. ಇಲ್ಲಿ ಸುಮ್ಮನೆ ಜಸ್ಟ್ 1-2 ಹಸಿಮೆಣಸಿನ್ಕಾಯಿ, ಹಾಗೆ ಕೊತ್ತಂಬರಿ ಪುದೀನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಲೈಟಾಗಿ ಫ್ರೈ ಮಾಡಿಕೊಂಡು ಲಾಸ್ಟ್ ಎಂಡಿಂಗಲ್ಲಿ ಕೊತ್ತಂಬರಿ ಪುದೀನ ಹಾಕ್ಕೊಳ್ಳಿ. ಫ್ರೈ ಮಾಡಾಯ್ತು. ಈಗ ಅದು ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ನೀರು ಹಾಕ್ಕೊಂಡು ರುಬ್ಕೊಂಡು ಬರೋಣ. ಮತ್ತು ಇದ್ರ ಬೆನಿಫಿಟ್ಸ್ ಬಗ್ಗೆ ಹೇಳ್ತಾ ಇದೆ. ಇದರಲ್ಲಿ ಫೈಬರ್ ಕಂಟೆಂಟ್ ಅಧಿಕವಾಗಿರೋದ್ರಿಂದ ರಕ್ತದಲ್ಲಿರುವಂಥ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ. ಹಾಗೆ ನಮ್ಮ ಹೃದಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಅದ್ರ ಜೊತೆಗೆ ವಿಟಮಿನ್ ಡಿ ಕೂಡ ಅಧಿಕವಾಗಿದೆ. ಇದರಿಂದ ನಮ್ಮ ಬೋನ್ಸು ಸ್ಟ್ರಾಂಗ್ ಆಗುತ್ತೆ. ಈಗ ಸ್ಟವ್ ಮೇಲೆ ನಾನು ಅದೇ ಸೇಮ್ ಕುಕ್ಕರನ್ನು ಫ್ರೈ ಮಾಡ್ಕೊಂಡಿದ್ವಿ. ಅದೇ ಕುಕ್ಕರಲ್ಲಿ 1 ಸ್ಪೂನ್ ತುಪ್ಪ, 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸೋಂಕಾಳು, ಕಸ್ತೂರಿ ಮೇಥಿ, ಪಲಾವ್ ಎಲೆ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಆದರೆ ಫ್ಲೇಮು ಕಡಿಮೆ ಇರಲಿ, ಜಾಸ್ತಿ ಹೈ ಫ್ಲೇಮ್ ಇಟ್ಕೊಳ್ಳೋಕೆ ಹೋಗಬೇಡಿ, ಅದನ್ನು ಪಲಾವ್ ಎಲೆ ಎಲ್ಲ ಸೀದೋಗ್ಬಿಡುತ್ತೆ. ಆಮೇಲೆ ಬೇಕಾದ್ರೆ ಸ್ವಲ್ಪ ಫ್ಲೇಮ್ನ ಜಾಸ್ತಿ ಮಾಡಿಕೊಂಡು ಈರುಳ್ಳಿ ಹಾಕ್ಕೊಳ್ಳೋಣ. ನೀವು ಉದ್ದಕ್ಕಾದರೂ ಹಚ್ಕೊಳ್ಬೋದು, ಸಣ್ಣಕ್ಕಾದರೂ ಹಚ್ಕೊಳ್ಬೋದು. ನಾನು ರುಬ್ಬೋದಕ್ಕೆ 1-2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೆ, ಹಾಗಾಗಿ ಇಲ್ಲಿ 1 5 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಉದ್ದಕ್ಕೆ ಹಚ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಜಿಂಕ್ ಅಧಿಕವಾಗಿರೋದ್ರಿಂದ ರೋಗ ನಿರೋಧಕ ಶಕ್ತಿನ ಇದು ಹೆಚ್ಚಿಸುತ್ತೆ. ಜೊತೆಗೆ ಹಾಲು ಉಣಿಸೋ ತಾಯಂದ್ರಿಗೆ ಹಾಲು ಕಡಿಮೆ ಇದ್ದರೆ ಈ ಒಂದು ಮಶ್ರೂಮ್ನ ಯೂಸ್ ಮಾಡಿ ಅದನ್ನ ಸೂಪ್ ಥರನಾದರೂ ಓಕೆ, ಅಥವಾ ಜಸ್ಟ್ ಹಾಗೆ ಫ್ರೈ ಮಾಡಿಕೊಂಡು ಪಲ್ಯ ಥರನಾದರೂ ಓಕೆ ಯೂಸ್ ಮಾಡಿ. ನಾವು ಬರೀ ಮಶ್ರೂಮ್ ಬಿರಿಯಾನಿನೇ ಮಾಡಬೇಕು ಅಂತ ಎಲ್ಲ ವೆರೈಟಿ ಡಿಶಸ್ ಮಾಡ್ಬೋದು. ಹೀಗೆ ನೀವು ಮಶ್ರೂಮ್ನ ಯೂಸ್ ಮಾಡೋದ್ರಿಂದ ನಿಮಗೆ ಹಾಲಿನ ಒಂದು ಉತ್ಪತ್ತಿ ಜಾಸ್ತಿ ಆಗುತ್ತೆ. ಮತ್ತು ಗಂಡಸರಿಗೆ ವೀರ್ಯಾಣು ಕಡಿಮೆ ಇದ್ದರೆ, ಲೈಂಗಿಕ ಆಸಕ್ತಿ ಕಡಿಮೆ ಇದ್ದರೆ ಅಂಥವರು ಕೂಡ ಈ ಒಂದು ಮಶ್ರೂಮ್ನ ಯೂಸ್ ಮಾಡ್ತಾ ಬಂದರೆ ಅವರಲ್ಲಿ ಒಂದು ಆಸಕ್ತಿನ ಹೆಚ್ಚುತ್ತೆ. ಹಾಗೆ ವೀರ್ಯಾಣುವಿನ ಸಂಖ್ಯೆ ಕೂಡ ಅಧಿಕವಾಗುತ್ತೆ. ಈಗ ಇಲ್ಲಿ ಮಶ್ರೂಮ್ ಹಾಕ್ಕೊಂಡಿದ್ದೀನಿ. ಸೇಮ್ ನೋಡಿ ನಾನ್ ವೆಜ್ಜಲ್ಲಿ ಹೇಗೆ ನೀರು ಬಿಟ್ಕೊಳ್ಳುತ್ತೆ ಅದೇ ರೀತಿ ನೀರು ಬಿಟ್ಕೊಂಡಿದೆ. ಈಗ ಮಶ್ರೂಮ್ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಾದಮೇಲೆ ಸ್ವಲ್ಪ ಒಂದು 2 ಮಿನಿಟ್ಸ್ ಚೆನ್ನಾಗಿ ಅದನ್ನು ತಿರುಗಿಸ್ಕೊಳ್ಳಿ. ಅದಾದಮೇಲೆ ರುಬ್ಬಿದಂತಹ ಗ್ರೀನ್ ಮಸಾಲೆ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲ ಹಾಕ್ಕೊಂಡು ರುಬ್ಬಿದ್ವಲ್ವ, ಫ್ರೈ ಮಾಡಿ ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1 ಟೊಮೊಟೊ ನಾವು ಹುಳಿ ನೋಡ್ಕೊಂಡು ಹಾಕ್ಕೊಳ್ತೀನಿ, ಯಾಕೆಂದರೆ ನಾನಿಲ್ಲಿ ನಿಂಬೆಹಣ್ಣು ಯೂಸ್ ಮಾಡೋದ್ರಿಂದ 1 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಈಗ ನಾನಿಲ್ಲಿ 1 ಲೋಟದಲ್ಲಿ 1/2 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ, 1.5 ಗ್ಲಾಸು. ಅದನ್ನು ವಾಶ್ ಮಾಡಿ ಹಾಕ್ಕೊಂಡು ಅದನ್ನು ಕೂಡ ಮಸಾಲೆ ಜೊತೆಗೆ ಮಿಕ್ಸ್ ಆಗಲಿ ಅಂತ ಹಾಕ್ಕೊಂಡಿದ್ದೀನಿ. ನೀರು ಹಾಕೊಳ್ಳೋಕೆ ಮುಂಚೆ ಈ ರೀತಿ ನೀವು ಮಸಾಲೆಗೆ ಮಿಕ್ಸ್ ಮಾಡ್ಕೊಳ್ಳಿ, ಆಗ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಅದನ್ನು 1-2 ಮಿನಿಟ್ಸ್ ಈ ರೀತಿ ತಿರುಗಿಸ್ಕೊಂಡಾದಮೇಲೆ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 2 ಲೋಟ ನೀರು ಹಾಕಿದ್ದೀನಿ. ಇನ್ನೂ 1 ಲೋಟಕ್ಕೆ 1/2 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರು ಹಾಕಬೇಕು. ನಾನು 2 ಗ್ಲಾಸ್ ವಾಟರ್ ಹಾಕಿದ್ದೀನಿ. ಇನ್ನೊಂದು ಗ್ಲಾಸ್ ವಾಟರ್ನ ಡೈರೆಕ್ಟಾಗಿ ಯೂಸ್ ಮಾಡ್ತೇನೆ. ಆ ಒಂದು ಇದರಲ್ಲಿ ಮಿಕ್ಸರ್ ಜಾರಲ್ಲಿ ಉಳ್ಕೊಂಡಿತ್ತಲ್ವ ರಿಮೈನಿಂಗು ಮಸಾಲೆ ಐಟಮ್ಸು, ಅದಕ್ಕೇ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಟೋಟಲ್ 3 ಗ್ಲಾಸ್ ವಾಟರ್ ಹಾಕ್ಕೊಂಡಿದ್ದೀನಿ. ಮತ್ತು ನಿಂಬೆಹಣ್ಣು ರಸ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಲಾಸ್ಟಲ್ಲಿ ನೀವು ಉಪ್ಪು ಖಾರ ನೋಡಿಕೊಂಡು ಸೇರಿಸ್ಕೊಳ್ಬೋದು. ಈಗ ಉಪ್ಪು ಹಾಕ್ಕೊಂಡಿದ್ದೀನಿ. ಇದು ಕುದಿ ಬರುತ್ತಲ್ವ ನೀರು, ಆಗ ಸ್ವಲ್ಪ ಖಾರ ನೋಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ನಿಮಗೆ ಖಾರ ಬೇಕು, ಖಾರ ಕಡಿಮೆ ಆಯಿತು ಅಂದರೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ಳಿ. ಹಾಗೆ ರುಚಿಗೆ ಉಪ್ಪು ನೋಡಿಕೊಂಡು ಅದನ್ನು ಸೇರಿಸ್ಕೊಂಡು ಕುದಿ ಹತ್ತಾದಮೇಲೆ ಮುಚ್ಚಳನ ಕ್ಲೋಸ್ ಮಾಡಿ. ಮೀಡಿಯಮ್ ಫ್ಲೇಮ್ ಆದರೆ 2 ವಿಸಿಲ್ ಸಾಕು, ಹೈ ಫ್ಲೇಮ್ ಆದರೆ 3 ವಿಸಿಲ್ ಕೂಗಿಸ್ಕೊಳ್ಳಿ. ವಿಸಿಲ್ ಬಿಟ್ಟಾದಮೇಲೆ ತಣ್ಣಗಾದ್ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನೀವು ಮೊಸರು ಬಜ್ಜಿ ಜೊತೆಗೆ ಯೂಸ್ ಮಾಡ್ಕೊಳ್ಬೋದು, ಇಲ್ಲ ಹಾಗೆ ತಿನ್ಬೋದು. ಹಾಗೆ ನೀವು ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಕೀಪ್ ಸಪೋರ್ಟಿಂಗ್ ಮೀ.